ಮೈಸೂರಿನಲ್ಲಿ ರಸ್ತೆ ರಾಜಕಾರಣ ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಮೈಸೂರಿನ ಕೆಆರ್ಎಸ್ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡುವಂತಹ ವಿಚಾರ. ಮನೆಯ ಮುಂದಿನ ಗೇಟ್ನಲ್ಲಿ ಕಾಣಿಸಿತ್ತು ಪ್ರಿನ್ಸೆಸ್ ರೋಡ್ ಅಂತ ಹೇಳಿ. ಯಾದಗಿರಿಯ ರೈಲ್ವೆ ಬಡಾವಣೆಯ ಬಳಿಯ ಮನೆಯಲ್ಲಿರುವಂತಹ ಫಲಕ ಇದು. ಸದ್ಯ ಪ್ರಿನ್ಸೆಸ್ ರಸ್ತೆಯ ಹೆಸರಿಲ್ಲ ಅಂತ ಹೇಳಿ ಕಾಂಗ್ರೆಸ್ಸಿಗರು ವಾದಿಸ್ತಾ ಇದ್ದಾರೆ. ಇದೀಗ ಪ್ರಿನ್ಸೆಸ್ ರೋಡ್ ಅಂತ ಹೇಳಿ ಹೆಸರಿಡುವ ಬಗ್ಗೆ ಕುರುಹೊಂದು ಸಿಕ್ಕಿದೆ. ಈ ಮೂಲಕ ಕೆಆರ್ಎಸ್ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡುವಂತಹ ವಿಚಾರಕ್ಕೆ ರಾಜಕೀಯ ಸ್ವರೂಪ ಸಿಕ್ಕಿರುವಂತಹದ್ದು, ಒಂದಿಷ್ಟು ಬೆಳವಣಿಗೆಗಳಾಗ್ತಾ ಇರುವಂಥದ್ದು. ಕಳೆದ ಒಂದು ವಾರದಿಂದಲೂ ಕೂಡ ಈ ವಿಚಾರದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಸಿದ್ದರಾಮಯ್ಯನವರ ಹೆಸರಿಡಲಿಕ್ಕೆ ಪಾಲಿಕೆ ನಿರ್ಧಾರ ಮಾಡಿದಂತಹ ಸಂದರ್ಭದಲ್ಲಿ ಅದಕ್ಕೆ ಸ್ನೇಹಮಯಿ ಕೃಷ್ಣ ಅವರು ಅಪೋಸ್ ಮಾಡ್ತಾರೆ, ಪತ್ರ ಬರೀತಾರೆ. ಪ್ರತಾಪ್ ಸಿಂಹ ಅವರು ಮಾತನಾಡ್ತಾರೆ, ತಪ್ಪೇನು ಅಂತ ಹೇಳ್ತಾರೆ. ಅದಾದಮೇಲೆ ಅವರೇನೇ ಅದಕ್ಕೆ ಆಕ್ಷೇಪಣೆ ಸಲ್ಲಿಸ್ತಾರೆ. ಅದಾದಮೇಲೆ ಇದಕ್ಕೆ ಪ್ರಿನ್ಸೆಸ್ ರೋಡ್ ಇತ್ತು ಅಂಥೇಳಿ ಈ ಹಿಂದಿನ ಸಂಸದರೇ ನಿರ್ಣಯವನ್ನು ತೆಗೆದುಕೊಂಡಿದ್ರು ಅನ್ನುವಂತಹ ಒಂದಿಷ್ಟು ದಾಖಲೆಗಳು ಹೊರಬರುತ್ತೆ. ಅದಾದ ಮೇಲೆ ರಾತ್ರೋರಾತ್ರಿ ನಿನ್ನೆ ಪ್ರಿನ್ಸೆಸ್ ರೋಡ್ ಅಂಥೇಳಿ ಒಂದಿಷ್ಟು ಜನ ಸಂಘಟನೆಯ ಕಾರ್ಯಕರ್ತರು ಒಂದು ಪೋಸ್ಟರನ್ನು ಅಂಟಿಸ್ತಿರ್ತಾರೆ. ಅದನ್ನು ಬೆಳಗಾಗೋದ್ರೊಳಗೆ ತೆರವುಗೊಳಿಸಿರುವಂಥದ್ದು. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಕುರುಹು ಸಿಕ್ಕಿದೆ. ಅದೇನು ಅಂದರೆ ಪ್ರಿನ್ಸೆಸ್ ರಸ್ತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೋರ್ಡ್ ಒಂದು ಸಿಕ್ಕಿರುವಂಥದ್ದು. ಮೈಸೂರಿನ ಕೆಆರ್ಎಸ್ ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ರಸ್ತೆ ಅಂತ ಹೆಸರಿಡಬೇಕೇನುವಂಥ ಏನು ವಿಚಾರ, ಅದು ಭಾಳ ದೊಡ್ಡ ಮಟ್ಟದ ವಿವಾದವಾಗ್ತದೆ. ಒಂದು ಕಡೆಯಲ್ಲಿ ಅದು ಪ್ರಿನ್ಸೆಸ್ ರಸ್ತೆ ಅನ್ನುವಂಥದ್ದು ವಾದ, ಮತ್ತೊಂದು ಕಡೆಯಲ್ಲಿ ಅಂಥದ್ದೊಂದು ಹೆಸರೇ ಇಲ್ಲ ಅನ್ನುವಂಥ ವಾದಗಳು ಕೂಡ. ಆದರೆ ಈಗ ಒಂದು ಸಾಕ್ಷಿ ಸಿಗ್ತಾ ಇರುವಂಥದ್ದು, ಇದೇ ಕೆಆರ್ಎಸ್ ರಸ್ತೆಯಲ್ಲಿರುವಂಥ ಒಂದು ಮನೆಗೆ ಇಟ್ಟಿರುವಂಥದ್ದು ಪ್ರಿನ್ಸೆಸ್ ರೋಡ್ ಅನ್ನುವಂಥದ್ದನ್ನು ನೀವೀಗ ಗಮನಿಸ್ತಾ ಇದ್ದೀರಿ. ಅಂದರೆ ಈ ಮನೆ ಇರುವಂಥದ್ದು ಈಗೇನು ಕೆಆರ್ಎಸ್ ರಸ್ತೆ ಅಂತ ಏನು ಕರೆಯಲಾಗ್ತಾ ಇದೆ, ಮತ್ತು ಏನೀಗ ಸಿದ್ದರಾಮಯ್ಯ ಆರೋಗ್ಯ ರಸ್ತೆ ಅಂತ ಏನು ಕರಿಬೇಕು ಅಂತ ಏನು ತೀರ್ಮಾನವನ್ನು ಮಾಡಲಾಗ್ತಾ ಇದೆಯೋ ಅದೇ ರಸ್ತೆ. ಅಂದರೆ ನೀವೀಗ ಮತ್ತೊಂದು ಭಾಗದಲ್ಲೂ ಕೂಡ ನಿಮಗೆ ತೋರಿಸ್ತೇನೆ. ಇದೆ ಒಂಟಿಕೊಪ್ಪಲ್ನ ರಸ್ತೆ, ಒಂಟಿಕೊಪ್ಪಲ್ನ ಮುಖ್ಯವಾದಂತಹ ರಸ್ತೆ. ಇದೇ ರಸ್ತೆಗೇ ಸಿದ್ದರಾಮಯ್ಯ ಆರೋಗ್ಯ ರಸ್ತೆ ಅಂತ ಹೆಸರಿಡಬೇಕು ಅನ್ನುವಂತಹ ಬಗ್ಗೆ ಚರ್ಚೆ ಆಗ್ತಾ ಇರುವಂಥದ್ದು. ಈಗ ಅದೇ ರಸ್ತೆಯಲ್ಲಿರುವಂತಹ ಮನೆಗೆ ಈ ಒಂದು ಪ್ರಿನ್ಸೆಸ್ ರಸ್ತೆ ಅನ್ನುವಂತಹ ಬೋರ್ಡನ್ನು ಕೂಡ ಹಾಕಲಾಗಿದೆ. ತಾವೀಗ ಗಮನಿಸ್ತಾ ಇದ್ದೀರಿ 2627/1 ಪ್ರಿನ್ಸೆಸ್ ರೋಡ್, ಯಾದವಗಿರಿ, ಮೈಸೂರು. ಇದೇ ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ರಸ್ತೆ ಅಂತ ಆ ಥರದೊಂದು ಹೆಸರಿಲ್ಲ ಅನ್ನುವಂಥದ್ದು. ಆದರೆ ಈಗ ಆ ಮನೆಯವರು ಕೂಡ ಈಗ ನಮ್ಮ ಜೊತೆಲಿದ್ದಾರೆ. ಮೇಡಮ್, ಯಾವಾಗ ತಾವು ಇಲ್ಲಿ ವಾಸ ಬಂದಿದ್ದಂಥದ್ದು? ನಾವು ಇಲ್ಲಿ ಅರೌಂಡ್ 45 ಇಯರ್ಸ್ ಹಿಂದೆ ಬಂದಿರೋದು ಈ ಮನೆಗೆ. ಬಟ್ ಈ ಮನೆ ನೀವು ಈ ಮನೆ ನೋಡಿ, ಈ ಮನೆ ಕಡಿಮೆ ಅಂದರೆ 100 ವರ್ಷ ಹಿಂದೆಯಿಂದ ಇದೆ ಇಲ್ಲೇ. ಮತ್ತು ನಮಗೆ ಪರಿಚಯಸ್ಥರು, ನಮಗೆ ಗೊತ್ತಿದೆ, ನಮ್ಮ ರಿಲೇಟಿವ್ಸೇ ನಾವು ಇಲ್ಲಿ ಬರೋಕ್ಕಿಂತ ಮುಂಚೆ ಇರ್ತಾಯಿದ್ರು. ಅಂದರೆ ಅವಾಗಿಂದನೇ ಇದಕ್ಕೆ ಪ್ರಿನ್ಸೆಸ್ ರಸ್ತೆ ಅಂತ ಇತ್ತು ಅದು ಅಡ್ರೆಸ್ಸಲ್ಲಿ. ನಾವು ಇಲ್ಲಿ ಬಂದಾಗಿಂದ ವಿಚ್ ಇಸ್ early 80s 81 82 ಅಂದ್ಕೊಳ್ಳಿ, ಆವಾಗಿಂದ ನಮ್ದು ಎಲ್ಲ ಡಾಕ್ಯುಮೆಂಟ್ಸಲ್ಲೂ ಪ್ರಿನ್ಸೆಸ್ ರಸ್ತೆ ಅಂತಾನೆ ಅಡ್ರೆಸ್ಸಲ್ಲಿರೋದು. ಆವಾಗ ಫೋನು, ಮೊಬೈಲ್, ಫೇಸ್ ಟೈಮ್ ಕಾಲ್ಸ್ ಇದೆಲ್ಲ ಇರಲಿಲ್ಲ ಅಷ್ಟು. ಸೊ ಮತ್ತು ನಮ್ಮಮ್ಮ ಬಂದಿರೋದು ಉತ್ತರ ಪ್ರದೇಶದಿಂದ. ಓಕೆ, ಸೊ ಅವ್ರಿಗೆ ಆ ಟೈಮಲ್ಲಿ ಅವ್ರ ತಂದೆ ತಾಯಿಗಳ ಜೊತೆ, ಅವರ ಅಲ್ಲಿ ರಿಲೇಟಿವ್ಸ್ಗಳ ಜೊತೆ ಕಮ್ಯುನಿಕೇಟ್ ಮಾಡೋಕ್ಕೆ ಲೆಟರ್ಸ್ ಒಂದೇ ಇದ್ದಿತ್ತು. ಸೊ ಈ ಅಡ್ರೆಸ್ ಸೇರೋದು ಇಲ್ಲಿ ಯಾದವಗಿರಿ ಪೋಸ್ಟ್ ಆಫೀಸ್ಗೆ. ಸೊ ಅದೇ ಅಡ್ರೆಸ್ಸಲ್ಲಿ 50 ಇಯರ್ಸ್ ಆಲ್ಮೋಸ್ಟ್ ರಫ್ಲಿಯಿಂದ ನಮಗೆ ಲೆಟರ್ಸ್ ಬರ್ತಾನೆ ಮನೆಗೆ. ಅಂದರೆ ನಿಮ್ಮ ಮನೆ ಡಾಕ್ಯುಮೆಂಟಲ್ಲೂ ಕೂಡ ಪ್ರಿನ್ಸೆಸ್ ರಸ್ತೆ ಅಂತಿದೆಯಾ? ಹೌದು, ಪ್ರಿನ್ಸೆಸ್ ರಸ್ತೆ ಅಂತ. ಅಲ್ಲಿಗೆ ನೀವು ಅಂದರೆ ನಿಮ್ಮ ಇದು ಪರ್ಚೇಸ್ ಮಾಡಿದ್ದಂಥದ್ದು? ಇದು ನಮ್ಮ ತಾತನ ಕಾಲದ ಜಾಗ. ತಾತನ ಕಾಲದ ಜಾಗ, ಅವಾಗಿಂದ ಪ್ರಿನ್ಸೆಸ್ ರಸ್ತೆ ಅಂತಲೇ ಇದೆಯಾ? ಇರ್ಬೋದೇನೋ ಅದರಲ್ಲೂ. ಈಗ ನಿಮ್ಮಲ್ಲಿ ಯಾವ ಡಾಕ್ಯುಮೆಂಟ್? ಈಗ ನಮ್ಮ ಹತ್ರ ನಮ್ಮ ಈ ಕರೆಂಟ್ ಡಾಕ್ಯುಮೆಂಟ್ಸು, ನನ್ನ ಹತ್ರ ಒಂದು ಆಧಾರ್ ಕಾರ್ಡ್ ಇದೆ ನೋಡಿ. ಆಧಾರ್ ಕಾರ್ಡಲ್ಲಿ ಅಡ್ರೆಸ್ ಪ್ರಿನ್ಸೆಸ್ ರೋಡ್, ಆಪೋಸಿಟ್ ರೈಲ್ವೆ ಹಾಸ್ಪಿಟಲ್. ಓಕೆ, ಆಪೋಸಿಟ್ ರೈಲ್ವೆ ಹಾಸ್ಪಿಟಲ್, ಬೇರೆ ಯಾವುದು ಇರೋಕ್ಕಾಗಲ್ಲ. ಇದೆ ಇಲ್ಲಿ ಮುಂದೆನೇ ರೈಲ್ವೆ ಹಾಸ್ಪಿಟಲ್ ಇದೆ. ಇದು ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ ಇದೆ ನೋಡಿ. ದಿಸ್ ಇಸ್ ಅ ಗೌರ್ಮೆಂಟ್ ಡಾಕ್ಯುಮೆಂಟ್. ಓಕೆ, ತಪ್ಪಂದ್ರೆ ಗೌರ್ಮೆಂಟ್ ರಿಜೆಕ್ಟ್ ಮಾಡುತ್ತೆ ಅಲ್ಲ, ಆಕ್ಸೆಪ್ಟ್ ಮಾಡಲ್ಲ ಅವರು. ಇದು ನೋಡಿ, ಇದು ನಮ್ಮ ತಾಯಿ ಬ್ಯಾಂಕ್ ಸ್ಟೇಟ್ಮೆಂಟು 2627/1 ಪ್ರಿನ್ಸೆಸ್ ರೋಡ್, ಯಾದವಗಿರಿ. ಅಲ್ಲಿಗೆ ಹೆಚ್ಚು ಕಡಿಮೆ ಒಂದು 50 ವರ್ಷದಿಂದ ಅಧಿಕೃತವಾಗಿ ಇದೇ ಡಾಕ್ಯುಮೆಂಟ್ ಹೆಸರಲ್ಲೇ ನಡೀತಾ? ಹೌದು ಹೌದು, ನಮ್ದು ಎಲ್ಲ ಪಾಸ್ಪೋರ್ಟ್ಸು, ಎಲ್ಲ ಅಫಿಷಿಯಲ್ ಡಾಕ್ಯುಮೆಂಟ್ಸ್ ಇದೆ ಅಡ್ರೆಸ್ಸಿಗೆ ಬರ್ತಾ ಇದೆ. ಓಕೆ ಓಕೆ, ಹೌದು, ಇನ್ಕ್ಲೂಡಿಂಗ್ ಪಾಸ್ಪೋರ್ಟ್ ಎಲ್ಲ ಕೂಡ ಎವ್ರಿಥಿಂಗ್. ಎಸ್ ಎಲ್ಲ ಏನೇ ಅಫಿಷಿಯಲ್ ಡಾಕ್ಯುಮೆಂಟ್ ಇರಲಿ, ಡ್ರೈವಿಂಗ್ ಲೈಸೆನ್ಸ್, ಆಧಾರ್ ಕಾರ್ಡ್, ಪಾಸ್ಪೋರ್ಟ್ಸ್ ಮತ್ತು ನಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಎಲ್ಲ ಇದೆ ಅಡ್ರೆಸ್ಗೆ ಬರ್ತಾ ಇದೆ. ಯಾಕಂದರೆ ಸಾಮಾನ್ಯವಾಗಿ
ನಾವು KRS ರೋಡ್ ಅಂದ್ಬಿಡ್ತೀವಿ. ಆ KRS ರೋಡ್ ಅಂತ ಅಧಿಕೃತವಾಗಿಲ್ಲ ಅಂದರೆ ಈ ಥರ ಡಾಕ್ಯುಮೆಂಟ್ ಬರೋಕ್ಕೆ ಸಾಧ್ಯ ಇಲ್ಲ. ಯಾವುದ್ರಲ್ಲೂ KRS ರೋಡ್ ಬರ್ದೇ ಇಲ್ಲ ನೋಡಿ ಅಡ್ರೆಸ್ ಅಲ್ಲಿ. ನಮ್ಗಂತೂ ಯಾವತ್ತೂ KRS ರೋಡ್ ಸಿಕ್ಕೇ ಇಲ್ಲ ಅಡ್ರೆಸ್ ಅಲ್ಲಿ. KRS ರೋಡ್ ಅಂತ ಗೊತ್ತು, KRS ರೋಡ್ ಬಟ್ KRS ರೋಡ್ ಅಂತ ಅಡ್ರೆಸ್ ಅಲ್ಲಿ ಬರಲ್ಲ. ಅಲ್ಲಿಗೆ ಅದು ಅಫಿಷಿಯಲಿಗೆ ಇದ್ರೆ ಮಾತ್ರ ಸರ್ಕಾರದ ಡಾಕ್ಯುಮೆಂಟಲ್ಲಿ ಬರೋಕ್ಕೆ ಸಾಧ್ಯ ಇರುವಂಥದ್ದು. ಕರೆಕ್ಟ್. ನಾನು ತಾನಾಗಿ ನಾನೇ ಅಡ್ರೆಸ್ ಬರೆಯೋಕ್ಕಾಗಲ್ಲ. ನಾನು ಬರೀತೀನಿ, ಯಾರು ಎಕ್ಸೆಪ್ಟ್ ಮಾಡೋರು ಅವ್ರನ್ನ? ಸಾಧ್ಯನೇ ಇಲ್ಲ. ಎಕ್ಸಾಕ್ಟ್ಲಿ. ಅಲ್ಲಿಗೆ ಅರೌಂಡ್ ನಿಮಗೆ ಕ್ಲಾರಿಟಿ ಇದೆ 45 ವರ್ಷ 50 ವರ್ಷದಿಂದ ಈ ಹೆಸರು ಇರುವಂಥದ್ದು. ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ 50 ವರ್ಷದಿಂದ ಡಾಕ್ಯುಮೆಂಟ್. ಓಕೆ ಓಕೆ. ಅಂದರೆ ಇವರು ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು ಕಳೆದ 50 ವರ್ಷಗಳಿಂದ ಏನೇನು ಅವ್ರ ಮನೆಯ ಡಾಕ್ಯುಮೆಂಟ್, ಪಾಸ್ಪೋರ್ಟ್ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಅಥವಾ ಮನೆಗಳ ಪತ್ರಗಳಿರ್ಬೋದು, ಎಲ್ಲದಕ್ಕೂ ಅದರಲ್ಲೂ ಕೂಡ ಪ್ರಿನ್ಸಸ್ ರಸ್ತೆ ಅನ್ನುವಂಥದ್ದು. ಅಂದರೆ ರೈಲ್ವೆ ಹಾಸ್ಪಿಟಲ್ ಇದೆ, ಈ ಹಾಸ್ಪಿಟಲ್ನ ಎದುರು ಭಾಗದ ಮನೆ ಇದು. ಈ ಮನೆಯಲ್ಲಿ ನಡೆದಿರುವಂತಹ ಎಲ್ಲ ಏನು ಅಡ್ರೆಸ್, ಪತ್ರ ವ್ಯವಹಾರಗಳಿರ್ಬೋದು ಅಥವಾ ಭೂಮಿ ಡಾಕ್ಯುಮೆಂಟ್ಗಳಿರ್ಬೋದು, ಪ್ರತಿಯೊಂದೂ ಕೂಡ ಪ್ರಿನ್ಸಸ್ ರಸ್ತೆ ಅನ್ನುವಂತಹ ಹೆಸರಲ್ಲೇ ಇರುವಂಥದ್ದು. ಅಲ್ಲಿಗೆ ಅವರು ಹೇಳ್ತಾ ಇರುವಂಥದ್ದು ಸರ್ಕಾರದ ಅಧಿಕೃತವಾದಂತಹ ದಾಖಲೆಯಲ್ಲೇ ಪ್ರಿನ್ಸಸ್ ರಸ್ತೆ ಅಂತ ಇರುವಂತಹ ಕಾರಣಕ್ಕೋಸ್ಕರವಾಗಿಯೇ ನಮಗೆ ಈ ಒಂದು ಹೆಸರಿದೆ ಅನ್ನುವಂಥದ್ದು. ಈಗ ಮೇಲೊಂದು ಕಡೆ ಗಮನಿಸ್ಬೋದು, KRS ಅಣೆಕಟ್ಟು ಡ್ಯಾಮ್, ಅಂದರೆ KRS ಡ್ಯಾಮ್ಗೆ ಹೋಗುವಂಥದ್ದು. ಹಾಗಾಗಿನೇ ರೂಢಿ ಭಾಷೆಯಲ್ಲಿ ಈ ರಸ್ತೆಯನ್ನು KRS ರಸ್ತೆ ಅಂತ ಕರೆಯಲಾಗುತ್ತೆ. ಈಗ ಈ ಮನೆಯವರು ಕೊಡ್ತಾ ಇರುವಂಥ ಡಾಕ್ಯುಮೆಂಟ್ಗಳಲ್ಲಿ ಇವರ ಆಧಾರ್ ಕಾರ್ಡ್ ಇರ್ಬೋದು, ಅಥವಾ ಪಾಸ್ಪೋರ್ಟ್ ಇರ್ಬೋದು, ಅಥವಾ ಬ್ಯಾಂಕ್ನ ಸ್ಟೇಟ್ಮೆಂಟ್ಗಳಿರ್ಬೋದು, ಮತ್ತು ಮನೆಗಳ ಪತ್ರ ವ್ಯವಹಾರಗಳಿರ್ಬೋದು, ಎಲ್ಲದರಲ್ಲೂ ಕೂಡ ಪ್ರಿನ್ಸಸ್ ರಸ್ತೆ ಅಂತ ಅಧಿಕೃತವಾದಂಥ ಸರ್ಕಾರದ ಡಾಕ್ಯುಮೆಂಟಲ್ಲಿ ಇರುವಂತಹ ದಾಖಲೆ ಅದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು. ಕಳೆದ 50 ವರ್ಷಗಳ ಹಿಂದೆನೇ ಈ ರಸ್ತೆಗೆ, ಅಂದರೆ ಸಿದ್ದರಾಮಯ್ಯನವರ ಹೆಸರಿಡಬೇಕು ಅಂದ್ಕೊಂಡಿರುವಂತಹ ರಸ್ತೆಗೆ ಪ್ರಿನ್ಸಸ್ ರಸ್ತೆ ಅನ್ನುವಂತಹ ಹೆಸರು ನಾಮಕರಣವಾಗಿದೆ. ಒಡೆಯರ್ ಕೊಟ್ಟಿರುವಂತಹ ಕೊಡುಗೆಯನ್ನು ಆಧರಿಸಿ ಈ ರಸ್ತೆಗೆ ಹೆಸರನ್ನಿಟ್ಟಿರುವಂಥದ್ದು. ಈಗ ಇದನ್ನು ಬಗೆಹರಿಸಬೇಕಾಗಿರುವಂಥ ಪಾಲಿಕೆ ಅದೇನೇ ಮೌನಕ್ಕೆ ಶರಣಾಗಿದೆ.